ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇವತ್ತು ನಾನು ನಮ್ಮ ಅಮ್ಮನ ಮನೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಗೊತ್ತಾಗಿಲ್ಲ ಅಂತಂದರೆ ಪೂರ್ತಿ ವಿಡಿಯೋ ನೋಡಿ, ಅದೇನು ನ್ಯೂಸು ಅಂತ ಅಂದ್ಬಿಟ್ಟು ನಿಮಗೆ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅಕಸ್ಮಾತ್ ನೀವೇನಾದ್ರು ಗೆಸ್ ಮಾಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಏನು ಗೆಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಬನ್ನಿ ಒಳಗೆ ಹೋಗೋಣ, ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಗುಡ್ ನ್ಯೂಸ್ ತಿಳ್ಕೊಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಹೋಗೋಣ ಒಳಗೆ. ನಾನೇ ಸರಿ ಇಲ್ಲ, ವಿಡಿಯೋ ಆನೇ ಮಾಡಿಲ್ಲ. ಅಷ್ಟೊತ್ತಿಂದ 5 ನಿಮಿಷ ವೇಸ್ಟ್ ಮಾಡ್ತಿದ್ದಾರೆ ಗೈಸ್. ನಂದು ವಿಡಿಯೋನೇ ಆನ್ ಮಾಡಿಲ್ಲ. ಬನ್ನಿ ಬಿರಿಯಾನಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ, ಇನ್ನೂ ಪೂರ್ತಿ ಆಗಿಲ್ಲ. ಯಾವ ಖುಷಿಗೆ ಬಿರಿಯಾನಿ? ಸುಮ್ಮನೆ ಇಬ್ರು ಬಂದಿದ್ದೀರಾ ಅಂತ. ಇವ್ರು ಗೊತ್ತಲ್ಲ ಗೈಸ್, ಇವರು ನಮ್ಮಮ್ಮ. ಬನ್ನಿ ನಾನು ಫ್ಯಾಮಿಲಿನ ಹಾಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಇವತ್ತು. ಅವ್ರು ನಮ್ಮಮ್ಮ. ನೀವು ತುಂಬ ಕೆಲವು ಬ್ಲಾಗ್ಗಳಲ್ಲೆಲ್ಲ ನೋಡಿದ್ದೀರಾ ಅಂತ. ಓಕೆ, ಬ್ಲಾಗ್. ಇವರು ನಮ್ಮ ತಮ್ಮ, ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಪಾರ್ಟ್ನರ್ ಆಗಿದ್ರು. ಆ ಚಾನಲ್ ಡಮ್ ಅಂದಮೇಲೆ ಇದು ಸೆಕೆಂಡ್ ಯೂಟ್ಯೂಬ್ ಚಾನಲ್. ಇವರು ಅವ್ರು ನನ್ನ ತಂಗಿ, ಇವರು ಅವ್ರ ಹಸ್ಬೆಂಡ್. ಇವರು ನಮ್ಮ ಪಪ್ಪ. ಅಲ್ಲಿ ಇಲ್ಲಿ ಎಲೆ ಮೇರೆ ಕಾಯಿ ಥರ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಂಡಿರ್ತಾರೆ ಅಷ್ಟೇನೆ. ಇವ್ರು ಗೊತ್ತಲ್ಲ, ಇವ್ರು ನಮ್ಮ ಯಜಮಾನ್ರು. ಹುಷಾರು ಕಣೆ, ವೇಲ್ನೆ ಚುಚ್ಬಿಟ್ಟೆ ಒಳಗೆ. ಬಂತ? ಏನಿತ್ತು? ಅಯ್ಯೋ ಅಯ್ಯೋ ಅಲ್ಲೇ ಇದೆ. ಬಂತು ಬಂತು ಬಂತಾ? ಯಾಕೆ ವೇಸ್ಟ್ ಮಾಡಿದೆ? ಬಿರಿಯಾನಿಗೆ ಹಾಕು, ಬಿರಿಯಾನಿಗೆ ಹಾಕು. ಯಾಕೆ ವೇಸ್ಟ್ ಮಾಡಿದೆ? ಹೋಗಿ ಕೊಟ್ಬರೋಗು. ನನ್ನ ತಮ್ಮ ಒಂದು ಗೇಮ್ ಆಡಿಸ್ತಾನಂತೆ ನೋಡಿ ಗೈಸ್. ಹೇಳ ಹೇಳ, ಏನು ಗೇಮ್ ಅಂತ ಹೇಳೋ. ಲೂಡೋನಾ? ಈಗ ಲೂಡೋ ಆಡೋದು. ಯಾರು 4 ಜನನಾ? ಇಬ್ಬಿಬ್ರು ಪೇರ್ ಆಗಿ ಲೂಡೋ ಆಡೋದು. ಯಾರು ಸೋಲ್ತವ್ರು ಅವರು ಸೋತವರು ಡ್ಯಾನ್ಸ್ ಆಡಬೇಕು. ಬನ್ನಿ ಲೂಡೋ ಆಡೋಣ. ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಒಂದು ಟೀಮು, ಮತ್ತು ನನ್ನ ತಂಗಿ ಅವ್ರ ಮನೆಯವರು ಇನ್ನೊಂದು ಟೀಮು. ಎ ಟೀಮು ಬಿ ಟೀಮು ಅಂತ 2 ಟೀಮ್ ಮಾಡ್ಕೊಂಡಿದ್ದಾರೆ. ಬನ್ನಿ ಯಾವ ಟೀಮ್ ಗೆಲ್ತಾರೆ. ಅವಳು ಬಂದ್ಬಿಟ್ಟು ಯಾರ್ದಾರು ಕಾಯಿ ಹೊಡೆದಿ. ವಾಟ್ ಎ ಶಾಟ್. ಹೋಯ್ತು ಯಾರ್ದೋ ಕಾಯಿ ಹೋಯ್ತು. ಯಾರ್ದು ಹೋಗಿದ್ದು? ಎ ಟೀಮಾ ಬಿ ಟೀಮಾ? ಎ ಟೀಮ್. ಓ ಸಚ್ಚಿ, ನಿನ್ ಪರ್ಲು ನಾನ್ ಡ್ಯಾನ್ಸ್ ಆಡ್ಬೇಕಾಗತ್ತೆ ಸೋತ್ರೆ. ನೆಟ್ಗಾಡು. ಅವ್ರಿಗೆ ಅವ್ರವ್ರೆ ಹೊಡ್ಕಂತವ್ರೆ. ಅವಳು ಬರ್ತಾಳೆ ನೋಡು. ಎ ಟೀಮ್ ಗೆದ್ದಿದೆ. ಬಿ ಟೀಮ್ ಡ್ಯಾನ್ಸ್ ಇಲ್ಲ, ಇನ್ನೂ ಆಗಿಲ್ಲ. ಭರತಣ್ಣ ಗೆಲ್ಬೇಕು. ಇಲ್ಲ, ಟೀಮಲ್ಲಿ ಯಾರು ಒಬ್ರು ಗೆದ್ರೆ ಹೋಗಿದ್ದು. ಬನ್ನಿ 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 ಡ್ಯಾನ್ಸ್ ಆಡ್ ಬನ್ನಿ. ಸೋತಿದ್ದೀರಾ?
ನೋಡುದಲ್ಲ ಫ್ರೆಂಡ್ಸ್, ಇವಾಗ ಮೇನ್ ಮ್ಯಾಟ್ರ್ ಬರೋಣ. ವಿಡಿಯೋನ ಶುರು ಮಾಡಿದ್ದು ಬನ್ನಿ. ಇವಾಗ ವ್ಲಾಗ್ ಮಾಡಿದ ಉದ್ದೇಶ ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಮ್ಮ ಮಮ್ಮಿ ಹೇಳ್ತಾರೆ. ಹೇಳಮ್ಮ, ಏನು ಹೇಳು, ಇಷ್ಟು ದಿವಸದಿಂದ ಏನ್ ಮುಚ್ಚಿಟ್ಟಿದ್ದೆ? ಆ ಸಂತೋಷದ ವಿಷಯನ ಹಂಚ್ಕೋ. ಹೇಳಲ್ವಾ? ಹೇಳಕ್ ಬರಲ್ವಾ? ವಿಷಯ ಏನು ಅಂತ ಅಂದ್ರೆ, ನನ್ನ ತಂಗಿ 6 months ಪ್ರೆಗ್ನೆಂಟ್. ಅದೇ ಖುಷಿ ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕಾಗಿದ್ದು. ಬನ್ನಿ, ಅವ್ರ ಅಭಿಪ್ರಾಯನೂ ಕೇಳೋಣ. ಅವರು ಇಲ್ಲೇ ಇದ್ದಾರೆ. ಫಸ್ಟ್ ನಿನಗೆ ವಿಷಯ ಗೊತ್ತಾದಾಗ ಫಸ್ಟ್ ಯಾರಿಗೆ ಹೇಳ್ದೆ ನೀನು? ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ದೆ. ನಿಮ್ಮ ಮಮ್ಮಿಗೆ ಫೋನ್ ಮಾಡಿದ್ದ? ಗಂಡಂಗೆ ಫೋನ್ ಮಾಡ್ಬೇಕಲ್ಲ ಫಸ್ಟ್. ಇಲ್ಲ, ನಾನು ಫಸ್ಟ್ ಚೆಕ್ ಮಾಡ್ಕೊಂಡಿದ್ದೆ ಕಿಟ್ಟಲ್ಲಿ. ಅದರಲ್ಲಿ ಲೈನ್ಸ್ ಬಂದಿರ್ಲಿಲ್ಲ. ನಮ್ಮ ಅಮ್ಮಂಗೆ ಕಳ್ಸಿ ಡೌಟ್ ಕ್ಲಿಯರ್ ಮಾಡ್ಕೊಂಡಿದ್ದೆ. ಲೈಟ್ ಆಗಿ ಬಂದಿತ್ತಾ? ಲೈಟ್ ಆಗಿ ಬಂದಿತ್ತು, ಇನ್ನು ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ನಮ್ಮಮ್ಮ ನಾಳೆ ಬೆಳಿಗ್ಗೆ ಚೆಕ್ ಮಾಡು ಅಂತ ಹೇಳಿದ್ರು. ನನ್ಗೆ ಅದು ಪೇಷನ್ಸ್ ಇರ್ಲಿಲ್ಲ. ತಿರ್ಗಾ ಒಂದ್ ಕಿಟ್ ಆರ್ಡರ್ ಮಾಡಿ ಮತ್ತೆ ಮಧ್ಯಾಹ್ನ ನಮ್ಮಮ್ಮ ಚೆಕ್ ಮಾಡಿದೆ ಒಂದ್ 10 minutes ಬಿಟ್ಟು. ಅದ್ರಲ್ಲಿ ಕ್ಲೀನ್ ಆಗಿ ಡಾರ್ಕ್ ಆಗಿ ಬಂತು. ಅವಾಗ ಮತ್ತೆ ನಮ್ಮ ಅಮ್ಮಂಗೆ ಫೋಟೋ ಕಳ್ಸಿ ತಿರ್ಗಾ ಮತ್ತೆ ಹೇಳ್ದೆ. ಆಮೇಲೆ ನಿಖಿಲ್ ಅವ್ರಿಗೆ ನಿಮ್ಮ ಮನೆಯವರಿಗೆ ಹೇಳ್ದೆ, ಫೋಟೋ ಕಳಿಸಿ ಅವ್ರಿಗೆ ಹೇಳಿದೆ. ಅವಾಗ ಹೌದಾ ಸರಿ ಅಂತ ಫೋನ್ ಕಟ್ ಮಾಡಿಟ್ರು. ಅಷ್ಟು ವಿಷಯ ಗೊತ್ತಾಗಿದ್ದು ನಮ್ಮ ಮಮ್ಮಿಗಂತೆ. ನಮ್ಮ ಮಮ್ಮಿ ರಿಯಾಕ್ಷನ್ ಹೆಂಗಿತ್ತು ಅವಾಗ? ಮಮ್ಮಿ ನಿನಗೇನು ಅನಿಸ್ತು ಅವಾಗ ಫಸ್ಟ್ ಅವಳ ವಿಷಯ ಹೇಳಿದಾಗ? ತುಂಬಾ ಸಂತೋಷ ಆಯ್ತು. ತುಂಬಾ ಸಂತೋಷ ಆಯ್ತು. ಆಮೇಲೆ ಯಾರಿಗೂ ಹೇಳ್ಬಿಡ ಇವಾಗ್ಲೇನೆ ಅಂತ ಹೇಳ್ದೆ ಅಷ್ಟೇ. ಹೇಳಿ, ಫಸ್ಟ್ ಟೈಮ್ ನಿಮಗೆ ವಿಷಯ ಗೊತ್ತಾದಾಗ ನಿಮಗೆ ಹೆಂಗ ಅನಿಸ್ತು ಅಂತ? ಹಾಕೊಳಕ್ಕೆ ಬಂತ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಹೇಳಿ ಆಯ್ತು. ಫಸ್ಟ್ ಟೈಮ್ ನಿಮಗೆ ಯಾವಾಗ ವಿಷಯ ಹೇಳಿದ್ಲು, ನೀವೆಲ್ಲಿದ್ರಿ ವಿಷಯ ಗೊತ್ತಾದಾಗ ಅದನ್ನ ಹೇಳಿ. ನಾನು ವಿಷಯ ಗೊತ್ತಾದಾಗ ಆಫೀಸಲ್ಲಿದ್ದೆ. ಇವಳು ಮನೆಗೆ ಬರೋಷ್ಟು ಮನೆಗೆ ಬಂದ್ಮೇಲೆ ಹೇಳೋಷ್ಟು ಪೇಷನ್ಸ್ ಇಲ್ಲ ಇವಳಿಗೆ. ಆಫೀಸಲ್ಲೇ ಹೇಳಿದ್ಲು, ನಾನು ಬಿಸಿ ಇದೆ ಸರಿ ಆಮೇಲೆ ಮಾಡ್ತೀನಿ ಇಡು ಅಂತ ಅಂದೆ. ಆಮೇಲೆ ಬಂದ್ಮೇಲೆ ನಾರ್ಮಲ್ ಆಗಿ ಬಂದೆ ಮನೆಗೆ, ಶರ್ಟ್ ಎಲ್ಲ ಬಿಚ್ಚಾಕ್ಬಿಟ್ಟು ಫೋನ್ ಇಟ್ಕೊಂಡು ಗೇಮ್ ಆಡ್ತಾ ಇದ್ದೆ. ಇನ್ನು 20 ವರ್ಷ ಅದನ್ನೇ ಹೇಳ್ತಾಳೆ, ಏನು ರಿಯಾಕ್ಷನ್ ಇಲ್ಲ ನಿಂದು ಅಂತ. ಸಿಂಚು, ನಿಮ್ಮ ಮನೆಯವ್ರು ಏನು ರಿಯಾಕ್ಷನ್ ಕೊಡ್ಲಿಲ್ವಲ್ಲ? ಅದ್ರ ಬಗ್ಗೆ ಏನ್ ಕಂಪ್ಲೇಂಟ್ ಇದೆ? ಇವಾಗ್ಲೂ ಬೇಜಾರಿದೆ ಅದ್ರ ಬಗ್ಗೆ. ರಿಯಾಕ್ಷನ್ ಏನೋ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ. ಅಂತ. ಖುಷಿ ಇದೆಯಾ ಅವಾಗ್ಲೇ? ಹಾ, ಖುಷಿ ಇದೆ. ಸೋದ್ರ ಮಾವಂಗೆ ಹೆಂಗ ಅನಿಸ್ತು ಅಂತ ಕೇಳೋಣ. ಸಚ್ಚಿ, ನಿನಗೆ ಏನ್ ಅನಿಸ್ತು? ಸಚ್ಚಿ, ಅವನಿಗೆ ವಿಷಯನೇ ಹೇಳಿರ್ಲಿಲ್ಲ ಪಾಪ. ನಾನೇ ಹೇಳಿದ್ದು ಅಲ್ವಾ ಸಚ್ಚಿ? ನಾನೇ ಹೇಳಿದ್ದು ಸಚ್ಚಿ, ನೀನು ಮಾಮ ಆಗ್ತಾ ಇದೀಯಾ ಅಂತ. ಆಮೇಲೆ ನನಗೆ ಫೋನ್ ಮಾಡ್ದ, ನನ್ನಿಂದ ಯಾಕೆ ವಿಷಯ ಎಲ್ಲರೂ ಮುಚ್ಚಿಟ್ಟಿದ್ದೀರಾ ಅಂತ. ನಮ್ಮ ಮನೆಯವ್ರಿಗೆ ದೊಡ್ಡಪ್ಪಂಗ್ ಕೇಳೋಣ. ದೊಡ್ಡಪ್ಪ, ನಿಮಗೆ ಹೆಂಗ ಅನಿಸ್ತು ಹೇಳಿ. ದೊಡ್ಡಪ್ಪ ನಮ್ಗಿಂತ ನಾಚ್ಕೋತಾರೆ. ಯಾಕೆ ದೊಡ್ಡಪ್ಪ? ಏನಿಲ್ಲ, ಒಳ್ಳೇದೇ, ಮನೆಗೆ ಸಿಹಿ ಸುದ್ದಿ ಅಲ್ವಾ, ಖುಷಿ ಆಯ್ತು. ಖುಷಿ ಆಯ್ತು. ನಿನ್ ಮಗಳು ವಿಷಯ ಕೇಳಿ ನಿನಗೇನ್ ಅನಿಸ್ತು ಫಸ್ಟ್ ಟೈಮ್ ಕೇಳಿದಾಗ? ವಿಷಯ ಕೇಳಿ ಗೊತ್ತಾದಾಗ ಯಾರು ಹೇಳಿದ್ರು ನಿನಗೆ ಫಸ್ಟ್ ವಿಷಯ? ಸಿಂಚನೆ ಫೋನ್ ಮಾಡಿ ಹೇಳಿದ್ಲಾ? ಏನ್ ಅನಿಸ್ತು ಅವಾಗ? ಸಂತೋಷ ಅನಿಸ್ತು. ಸಂತೋಷ ಆಯ್ತಾ? ಜೋರಾಗಿ ಮಾತಾಡಿದ್ರು. ಏನಾಯ್ತು? ಸಂತೋಷ ಆಯ್ತು. ಸಂತೋಷ ಆಯ್ತು. ಆಮೇಲೆ ಇನ್ನೇನ್ ಅನಿಸ್ತು? ಹೆಂಗಿತ್ತು ಫೀಲಿಂಗ್ಸ್ ಅವಾಗ? ಖುಷಿ ಆಯ್ತು. ಅಷ್ಟೇನಾ? ಅಷ್ಟೇ. ಓಕೆ, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಇಷ್ಟು ದಿವಸ ವಿಷಯ ಮುಚ್ಚಿಟ್ಟಿದ್ದೆ ಅದಕ್ಕೋಸ್ಕರ. ಯಾಕಂದ್ರೆ ಇನ್ನು ಒಂದು 3 months ಕಂಪ್ಲೀಟ್ ಆಗ್ಲಿ, ಆಮೇಲೆ ವಿಷಯನ ಪಬ್ಲಿಕ್ ಮಾಡೋಣ ಅಂತ ಅಂದ್ಬಿಟ್ಟು 3 months ವರ್ಗು ನಾವ್ ಯಾರಿಗೂ ಹೇಳಿರ್ಲಿಲ್ಲ. ಇವಾಗ ಹೇಳ್ತಾ ಇರೋದು. ಆದ್ರೆ ಈಗ 3 months ಆಗಿಲ್ಲ. ಈಗ 3 months ವರ್ಗು ಪಬ್ಲಿಕ್ ಮಾಡೋದ್ ಬೇಡ ಅಂತ ಅಂದ್ಬಿಟ್ಟು ನಿಲ್ಸಿದ್ವಿ. 5 months ಆದ್ಮೇಲೆ ಆಮೇಲೆ ಹೇಳೋಣ
ಅಂತ ಅನ್ಕೊಂಡಿದ್ವಿ. ಈಗ ಅವಳಿಗೆ 6 ಮಂತ್ಸ್ ಅಲ್ವಾ ಸಿಂಚು? ಈಗ 6 ಮಂತ್ಸ್ ನಡೀತಾ ಇದೆ. ನಮ್ಗಂತೂ ಎಲ್ಲರಿಗೂ ಖುಷಿ ಇದೆ. ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕಾಗಿತ್ತು, ಹಾಗಾಗಿ ಇಷ್ಟು ದಿವಸ ಈ ವಿಷಯನ ನಿಮ್ಮ ಹತ್ರ ಹೇಳಿರ್ಲಿಲ್ಲ. ಯಾಕಂದ್ರೆ ಫ್ಯಾಮಿಲಿಲಿ ಬೇಡ ಅಂತ ಹೇಳಿದ್ರು, ಹಾಗಾಗಿ ಎಲ್ಲೂ ಶೇರ್ ಮಾಡಿರ್ಲಿಲ್ಲ. ಈ ವಿಷಯ ಕೇಳಿ ನಮ್ಗಂತೂ ಖುಷಿ ಇದೆ. ನಿಮಗೇನು ಅನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಪ್ರೆಗ್ನೆನ್ಸಿ ರಿಲೇಟೆಡ್ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ, ಫಸ್ಟ್ ಟ್ರೈಮಿಸ್ಟರ್ ಅವಳ ಸಿಂಪ್ಟಮ್ಸು ಅದ್ರ ಬಗ್ಗೆ ನಿಮಗೇನಾದ್ರು ತಿಳ್ಕೊಬೇಕು ಅಂತ ಇದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅವಳ ಹತ್ರನೇ ನಿಮಗೆ ಹೇಳಿಸ್ತೀನಿ. ನೆಕ್ಸ್ಟು ಇನ್ನು ಸೀಮಂತ ವ್ಲಾಗ್ ಇದೆ, ನೆಕ್ಸ್ಟು ಬ್ಯಾಗ್ ಪ್ಯಾಕಿಂಗ್ ವ್ಲಾಗ್ ಇದೆ, ಅದೆಲ್ಲ ಬರುತ್ತೆ ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೊಂದು ವಿಷಯ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.